ಅದು ಕೊಟ್ಟ ಮೇಲೆ ನಾವು ಮಾತಾಡ್ಬೇಕಂತನೂ ಇಲ್ಲ. ಬಟ್ ನೀವು ಎಲ್ಲರೂ ನಮ್ ಗೆರವ್ ಮಾಡ್ತೀರಿ. ಏನ್ರಿ ಎಲ್ಲರೂ ಕೇಳಿ ಪ್ರವೀಣ್ ಎಷ್ಟು ಸರಿ ಗೆರವ್ ಮಾಡ್ಯಾರ. ಎಸ್ ಸರ್, ಹೇಳಿ ಸರ್, ಏನ್ ವಿಚಾರ ಸರ್? ಈ ರಾಜ್ಯೋತ್ಸವ ನಮ್ಮ ಮ್ಯೂಸಿಯಂ ಪ್ಲೇಸ್ ಇದೆಲ್ಲ ಕಲೆ ಸಂಸ್ಕೃತಿ ಎಲ್ಲ ಕಲಾವಿದ್ರು ಭಾಳ ಒಂದೇ ಒಂದು ರಾಜ್ಯೋತ್ಸವ ಪ್ರಶಸ್ತಿಗಳ ನೋಡಿ. ಯಾವಾಗಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಭಾಗದ ಶಾಸಕರ ಜೊತೆ ಇದ್ದೇ ಇರ್ತದೆ. ಈಗ ಉದಾಹರಣೆಗೆ ನಾವೇ ಒಂದು ನಮ್ಮ ಜಿಲ್ಲೆದೇ ಒಂದು 5-6 ಕೊಟ್ಟಿದ್ವಿ, ಮತ್ತು ಬೀದರ್ದಿತ್ತು. ಅದೆಲ್ಲ ಈ ಸರಿ ಆಯ್ಕೆಗೆ ಒಂದು ಪ್ರತ್ಯೇಕವಾದಂಥ ಸಮಿತಿ ಮಾಡಿ ಬೇರೆ ಬೇರೆ ಮಾನದಂಡಗಳು ಮಾಡಿದ್ದಾರೆ. ಈಗ ಹೋದ ಬಾರಿನೂ ನಾವು ನಂದು ಸ್ವಂತ ಕ್ಷೇತ್ರದ್ದೇ ಪ್ರಯತ್ನ ಪಟ್ಟಿದ್ದೇವೆ, ಅದೇ ಆಗಿಲ್ಲ. ಆಮೇಲೆ ಇದು ಲಿಮಿಟೆಡ್ ಇರ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ 100, 200, 300 ತನಕ ಕೊಟ್ಟಿದ್ರು. ಆವಾಗ ಧರ್ಮಸಿಂಗ್ ಸಾಹೇಬ್ರ ಮುಖ್ಯಮಂತ್ರಿ ಆದಮೇಲೆ ಇಲ್ಲ ಎಷ್ಟು ಏನೋ ಎಷ್ಟನೇ ರಾಜ್ಯೋತ್ಸವ ಇದೆ ಅದ್ರ ತಕ್ಕಂಗೆ 50ನೇದಂದರೆ 50 ಮಂದಿ, 51 ಅಂದರೆ 50. ಅದರಿಂದ ಇದು ಸಹಜವಾಗಿದೆ. ನಾನು ಕೂಡ ನಿನ್ನೆ ಸಚಿವರ ಹತ್ರ ಮಾತಾಡಿ ಸರ್ ಹಿಂಗೆ ಮಾಡಿದ್ರೆ ಇದು ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದು ಸಮಿತಿ ಮುಖಾಂತರ ಆಗಿರೋದ್ರಿಂದ ನಮಗೆ ಅಲ್ಲಿ ಸಮಿತಿನಲ್ಲಿ ಏನೇನಾಗಿದೆ ಅಂತ ಇನ್ನೂ ನಮಗೂ ಕೂಡ ಸಂಪೂರ್ಣ ಮಾಹಿತಿ ಇಲ್ಲ. ಸಮಿತಿ ರಚನೆ ಹೇಗೆ ನೋಡಿ, ಎಲ್ಲದರಲ್ಲೂ ಎಲ್ಲ ಜಿಲ್ಲೆದಲ್ಲೂ ಇರ್ಬೇಕಂತ ಏನಿಲ್ಲ. ಸಮಿತಿ ಆಯ್ಕೆ ಆಗ್ಬೇಕಂದವರು ಕೂಡ ಮಾನದಂಡ ಇರ್ತಾರೆ. ನಮ್ಮಲ್ಲಿ ಅರ್ಹರಿಲ್ಲ ಅಂತ ಹೇಳ್ತಾ ಇಲ್ಲ, ಸಾಮರ್ಥ್ಯ ಇರೋರಿಲ್ಲ ಇದ್ದಾರೆ. ಆದರೆ ಅವು ಸಮಿತಿ ರಚನೆ ಸಂದರ್ಭದಲ್ಲಿ ನಮಗೆ ಕೇಳಿದಿದ್ರೆ ಅಥವಾ ನಮಗೆ ಇದು ಇದ್ರೆ ನಾವಾಗಿರ್ಬೋದು, ಶರಣ್ ಪ್ರಕಾಶ್ ಸಾಹೇಬ್ರಾಗಿರ್ಬೋದು, ಖಂಡ್ರೆ ಸಾಹೇಬ್ರಾಗಿರ್ಬೋದು, ದರ್ಶನಪುರ ಅವರಾಗಿರ್ಬೋದು, ಇಂಥವು ಯಾವುದೋ ಆಗ್ಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಬಟ್ ಈಗ ಆಯ್ಕೆ ಪ್ರಕ್ರಿಯೆಗಳಂತೂ ಮಾನದಂಡಗಳು ಎಲ್ಲರಿಗೂ ಒಂದೇ ಇರ್ತವೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಮಾನದಂಡದ ಪ್ರಕಾರ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನನ್ನ ಹೇಳ್ದಂಗೆ ಅದು ಹೇಗಾಗಿದೆ ಏನಾಗಿದೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ತಿಳ್ಕೊಂಡು ತಮ್ಮ ಹತ್ರ ಹೇಳ್ತೀನಿ ಅಂತ. ನನಗೆ ಅದಕ್ಕೇನು ಸಂಬಂಧ ಇದೆ? ಪ್ರತಿಷ್ಠೆ ಆಗಿದೆ ಅಂತ ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿದೆ. ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ? ಎಲ್ಲ ಕಡೆ ಸಮಸ್ಯೆ. ಇವರು RSSನವರು ಎಲ್ಲ ಶಾಸಕರಿಗೂ ಬೈದಿದ್ದಾರೆ. 224 ಶಾಸಕರಲ್ಲಿ ನನಗೊಬ್ಬರಿಗೆ ಯಾಕೆ ಬೈತಾ ಇದ್ದಾರೆ? ಆಮೇಲೆ ನೋಡಿ, ಸ್ವಲ್ಪ ದಯವಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರಲ್ಲ, ಅಮಿತ್ ಶಾ ಅವರು, ಕ್ರೊನಾಲಜಿ ಸಮಜಿ, ಇದು ಹೆಂಗಾಯ್ತು ಏನಾಯ್ತು. ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ. ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರೀತಾ ಇದ್ದಾರೆ, ನಾವು ಹೋಗಬೇಕು ಅಂತ ಇದ್ದೀವಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ನಾನೇನು ಹೇಳ, ನನಗೆ ಅವಾಗ ಗೊತ್ತಾಯ್ತು. ನಾನೇನು ಹೇಳಿದೆ, ನೋಡಪ್ಪ ಅವ್ರು ಯಾರು ಫೋನ್ ಮಾಡಿದ್ರು ನಮ್ಮ ಲೀಡರ್ ಮಕ್ಕಳು, ಭಾಳ ಬಡವ ಕುಟುಂಬದಿಂದ ಬಂದವರು. ನಾನು ಹೇಳಿದೆ, ಅಪ್ಪಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ, ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ, ನೀವು ವಿದ್ಯಾಭ್ಯಾಸ ಮಾಡೋದು ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ, ಹಿಂಗೆ ಬರ್ತಾರೆ, ದಿನ ಮಾಡ್ತಾರೆ, ಏನು ಕಳಿಸ್ತಾರೆ ಅಂತ. ಏನಿಲ್ಲ ಸರ್, ಸುಮ್ಮನೆ ಏನೇನೋ ಧರ್ಮದ ಬಗ್ಗೆ ಹೇಳ್ತಾರೆ, ದೇಶದ ಬಗ್ಗೆ ಹೇಳ್ತಾರೆ, ಅದೇ ಮತ್ತು ಏನೇನು ನಾವು ಏನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಆಯ್ತಪ್ಪ, ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ. ಮತ್ತು ಎಲ್ಲರನ್ನೂ ಕೇಳ್ಕೊಂಡೆ ನಾನು, ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಪತ್ರ ಬರೆದೆ. ಒಂದೇ ಆರ್ಗನೈಸೇಷನ್ ಅಲ್ಲ, ಇಂಥದ್ದು ಯಾವ ಆರ್ಗನೈಸೇಷನ್ ಇದ್ರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇದ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ಹೇಳಿರೋ ತಪ್ಪೇನಿದೆ? ಅದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್, ಅದಾದ್ಮೇಲೆ ತಾವು ಕೇಳಿ. ನಾವು ಯಾವ ಪ್ರಶ್ನೆಗಳಿಗೆ ಯಾವತ್ತೂ ನಾವು ಎದ್ದು ಹೋಗಿಲ್ಲ. ಅದಾದ್ಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದ್ರು. ನಾನು ಕೊಟ್ಟಿದ್ದು ಅಕ್ಟೋಬರ್ 4ನೇ ತಾರೀಕು ಏನೋ ಕೊಟ್ಟೆ. ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವರು ಪಥಸಂಚಲನ ಮಾಡ್ತಾರೆ. 100 ಕಡೆಯಿಂದ ಪಥಸಂಚಲನ ಮಾಡ್ತಾರೆ. ಯಾರಿಗೂ ಪರ್ಮಿಷನ್ ಕೇಳಿಲ್ಲ. ಬರೇ ಲೋಕಲ್ ಸ್ಟೇಷನ್ಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ.
ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಆರ್ಡರ್ ಇದೆ. ಯಾರು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾನೇ ಫ್ರೀಡಂ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು. ನಾವು ಮೊನ್ನೆ ಆಳಂದ್ ವೋಟ್ ಚೋರಿ ಬಗ್ಗೆ ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್, ನಮ್ಮ ಪೊಲೀಸ್ ಕಮಿಷನರ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ. ನಾವು ಹೋಗಿ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್. ಇವ್ರು ಹೆಂಗ್ ಬಂದ್ರು ಅಂತ ನಾನು ಕೇಳಿಲ್ಲ. ನಾಗರಿಕರು ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದ್ರು, ಮಾಧ್ಯಮದಲ್ಲಿ ಕೇಳಕ್ ಪ್ರಾರಂಭ ಮಾಡಿದ್ರು, ಪತ್ರ ಬರೆದ್ರು, ಸಿವಿಲ್ ಸೊಸೈಟಿ ಗ್ರೂಪ್ಸ್. ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು, ಹೆಲ್ತ್ ಆಫೀಸರ್ಸ್ ಇರ್ಬೋದು, PDOಗಳು ಇರ್ಬೋದು, ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರಿಗೆ ಹೆಂಗೆ ಕೊಡ್ತೀರಾ? ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಸರಿ ಇದೆ, ಇದು ಹೇಗಾಯ್ತು ಅಂತ ಕೇಳಿದಾಗ ಇಲ್ಲ ಸರ್ ಹಿಂಗಿದೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಮುಂದುವರಿಸ್ಬೇಕಂತೇನಿದೆ? ಆಮೇಲೆ ಪರ್ಮಿಷನ್ ಅಲ್ಲ, ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ? ಅಂದ್ರೆ ನಾನು ನಮ್ಮ ಲೋಕಲ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಒಂದು 5,000 ಜನ, ಒಂದು 500 ಜನ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳ್ಬೇಕಾ, ಏನು ಅನುಮತಿಗಾಗಿ ಅಂತ ಕೇಳಬೇಕಾ? ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ಮನೇಲಿ ನಾಮಕರಣ ಇರ್ತದೆ, ಕುಬ್ಸಾ ಕಾರ್ಯಕ್ರಮ ಇರ್ತದೆ, ಬೇರೆ ಮದುವೆ ಇರ್ತದೆ. ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತಿರಲ್ಲ, ಪಂಡಾಲ್ ಹಾಕ್ತೀರಾ, ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ, ಲೋಕಲ್ ಪರ್ಮಿಷನ್ ತಗೋತೀರಾ? ಇಲ್ಲ. ನಿಮಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ? ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು. ಈಗ ಅಷ್ಟರಲ್ಲೇ ಇದನ್ನ ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈ ಮೇಲೆ ಬಿದ್ರು. ಹೆಂಗ್ ನಿರ್ಬಂಧ ಮಾಡ್ತೀವಿ, ನಾವು ನೋಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಾನು ಎಲ್ಲಾನ ನನ್ನ ಪತ್ರದಲ್ಲಿ RSS ಬ್ಯಾನ್ ಮಾಡಬೇಕು ಅಂತ ಹೇಳಿದೀನ. ಇಟ್ ಈಸ್ ನಾಟ್ ಇವನ್ ಎ ರೆಕಗ್ನೈಸ್ಡ್ ಬಾಡಿ. ಅವ್ರು ರಿಜಿಸ್ಟರ್ಡೇ ಇಲ್ಲ. ವಾಟ್ ಇಸ್ ದ ಕ್ವೆಶ್ಚನ್ ಆಫ್ ಬ್ಯಾನಿಂಗ್ ಎನ್ ಅನ್ರಿಜಿಸ್ಟರ್ಡ್ ಬಾಡಿ? ಈಗ ಅವರು ಎಲ್ಲರೂ ಹೆಂಗ್ ಮಾಡ್ತೀವಿ, ನಾವು ನೋಡ್ತೀವಿ, ಅದು ಇದು ಮಾಡ್ತೀವಿ ಅಂತ ಪ್ರಚೋದನಕಾರಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಬಿಜೆಪಿಯವರು. ಬಿಜೆಪಿಗೆ RSS ಗೆ ಏನು ಸಂಬಂಧ ರೀ? RSS ಅವರು ಏನ್ ಹೇಳ್ತಾರೆ? ವಿ ಆರ್ ಅ ಪೊಲಿಟಿಕಲ್ ಆರ್ಗನೈಸೇಷನ್. ಕರೆಕ್ಟಾ? ಸೋಷಲ್, ಕಲ್ಚರ್, ದೇಶಭಕ್ತಿ, ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಮಾತಾಡಿದಲ್ಲ ಬಿಜೆಪಿಯವರೇ. ಅವರು ಮೈ ಮೇಲೆ ಬಿದ್ದಿ ನಮ್ಗೆ ಪ್ರಚೋದನೆ ನೀಡಿ ಎಲ್ಲ ನಾನು ಹೇಳ್ದಂಗೆ ಸಾವಿರಾರು ಫೋನ್ ಕಾಲ್ ದಿನ, ಇಡೀ ಇಂಡಿಯಾದಿಂದ, ವಿಶ್ವದಿಂದ ಜೀವ ಬೆದರಿಕೆ. ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ, ನಿಮಗೂ ಗೊತ್ತಿದೆ ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮನಿಟ್ವಿ. ಏನು ಕಂಟಿನ್ಯೂಸ್. ಅದಕ್ಕೆ ನಾನೇನು ಮಾಡಿದೆ, ಹಿಂಗೆ ಬರ್ತಾ ಇದೆ ಅಂತ ಹೇಳಿಕೆ ಕೊಟ್ಟೆ. ಅವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಇದೆಲ್ಲ ಪಬ್ಲಿಸಿಟಿ ಸ್ಟಂಟಿಗೆ ಮಾಡ್ತಾ ಇದ್ದಾರೆ, ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ. ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ರೀ? ನನಗೆ ಐ ಆಮ್ ಅ ಮಿನಿಸ್ಟರ್. ನನ್ನ ಕೆಲಸದಿಂದ ಪ್ರಚಾರ ತಗೊಂತೀನಿ, ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತಗೋತೀನಿ. ಏನು RSS ಬೇಕು ನನಗೆ ಪ್ರಚಾರ ಮಾಡಬೇಕು? ಇವರಿಂದ ನಾನು MLA ಆಗಿರೋದು ನಾನು 3-4 ಸರಿ. ಆಯ್ತು ಅಂದ್ಬಿಟ್ಟು ಇವ್ರ ಸಂಸ್ಕೃತಿ ಏನಿದೆ ತೋರ್ಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ. ಅವನಿಗೆ ಅರೆಸ್ಟ್ ಮಾಡಿದ್ದಾರೆ, ಯಾರೋ ಮಹಾರಾಷ್ಟ್ರ ಮೂಲದವನಿಗೆ. ಏನಂತ ಬೈದಿದ್ದಾನೆ ತಾವೆಲ್ಲ ಕೇಳಿದ್ದೀರಾ? ನಮ್ಮ ಇಡೀ ಕುಟುಂಬಕ್ಕೆ ಬೈದಿದ್ದಾನೆ. ಆಯ್ತು, ಅದಾದ್ಮೇಲೆ RSS ಅವರು, ಬಿಜೆಪಿಯವರು ಹಿಂಗೆ ಆಗ್ಬಾರ್ದಾಗಿತ್ತು, ಅವನು ಯಾರೇ ಇದ್ರೂ ಕೂಡ ಅವನಿಗೆ ಶಿಕ್ಷೆ ಆಗ್ಬೇಕು, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ನಮ್ಮ ಶಾಖೆನಲ್ಲಿ ಕಲಿಸೋದಿಲ್ಲ ಅಂತ ಹೇಳಿದ್ರೆ ಒಬ್ಬರನ್ನ ಸ್ಟೇಟ್ಮೆಂಟ್ ಕೊಟ್ರ? ಇದು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ಅವಾಚಕ ಶಬ್ದದಲ್ಲಿ ನಿಲ್ಲಿಸೋದು ತಪ್ಪು ಅಂತ ಹೇಳಿದ್ರ? ಹೇಳಿಲ್ಲ. ಈಗ ನಮಗ್ ಬೈದಿ, ನಮ್ಮ ಸರ್ಕಾರಕ್ಕೆ ಬೈದಿ, ನಾನು ಅಲ್ಲೇ ಬರ್ತೀನಿ ನೋಡೋಣ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಸರ್? ಅನುಮತಿ ಕೇಳಿಲ್ಲ, ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾವು ಮಾಹಿತಿ ಕೊಡಬೇಡಪ್ಪ, ಅನುಮತಿ ಕೇಳಿ ಅಂದ್ವಿ. ಅನುಮತಿ ಕೇಳಲ್ಲ ಅಂತಾರಲ್ಲ. ಕಾನೂನ್ಗಿಂತ ದೊಡ್ಡವರ ಇವರೆಲ್ಲರೂ? ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ? ನೀವು ಅರ್ಜಿ ನೋಡಿ, ದಯವಿಟ್ಟು ತೆಗೆದು ನೋಡಿ. ಚಿತ್ತಾಪುರ್ನಲ್ಲಿ
ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗ್ ಕೊಟ್ಟಿದ್ದಾರೆ ಮಾಹಿತಿಗಾಗಿ. ಏನ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರ ಎಲ್ಲ ಇವ್ರೇನು ಆಳ್ಮಕ್ಳ? ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡಕ್ಕೆ ಏನ್ ನಮ್ಗೇನ್ ಬೇರೆ ಕೆಲಸ ಇಲ್ವಾ? ಮಾಹಿತಿ ಕೊಟ್ರಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡ್ಬೇಕಂತೆ. ಅನುಮತಿ ಕೇಳಿ. ವಾತಾವರಣ ಸರಿ ಇದ್ರೆ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್. ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಏನ್ ಹೇಳಿದ್ರು? ಅಲ್ಲಿ ಲೋಕಲ್ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಬರ್ತಿದೆ. ಅವ್ರೇನಾದ್ರೂ ಅನಿಸಿದ್ರೆ ನೀವು ಪರ್ಮಿಷನ್ ಕೇಳಿ, ಅದಾದ್ಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ರು. ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು, ಆಲ್ಮೋಸ್ಟ್ 3-4 ಸಂಘಟನೆಗಳು ಅರ್ಜಿ ಕೊಟ್ರು. ಏನಂತ ಕೊಟ್ರು? ಅವ್ರಿಗೆ ಅಲೌ ಮಾಡಿದ್ರೆ ನಮಗೂ ಅಲೌ ಮಾಡಿ ಅಂತ. ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನ್ ಕೊಟ್ರು? ಇಲ್ಲ, ಇದನ್ನ ಒಂದು ನಾಗರಿಕರ ಸಂಘಟನೆಯವ್ರು ಏನ್ ಕೊಟ್ರು? ಇಲ್ಲ, ಇವ್ರಿಗೆ ಯಾಕೆ ಅಲೌ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ, ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದಾರೆ, ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದಾರೆ, ಇದು ಸರಿ ಅಲ್ಲ, ನನಗೆ ಪ್ರಚೋದನೆ ಆಗ್ತಾ ಇದೆ, ಇವ್ರಿಗೆ ಕೊಡಬೇಡಿ. ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ, ನಾಳೆ ಹೆಚ್ಚ ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರು. ಇನ್ನ ಒಂದು ಸಂಘಟನೆ ಏನ್ ಹೇಳಿದ್ರು? ಇವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ, ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ, ನಾಳೆ ಏನಾದ್ರೂ ಹೆಚ್ಚ ಕಮ್ಮಿ ಆದ್ರೆ ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರ ಅಲ್ಲ, ನಮಗೂ ಅವಕಾಶ ಕೊಡಿ ಅಂದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.